Hello friends, welcome back to my channel. Hello friends, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮನೆಯಿಂದಲೇ ಮಾಡುವಂಥ ಕೆಲಸ, ಅದು ಕೂಡ ಫ್ಲಿಪ್ಕಾರ್ಟ್ನಲ್ಲಿ ಉದ್ಯೋಗಾವಕಾಶ. ನೀವು ಕೇಳಿರುವಂಥ ಹೆಸರೇ ಇದು, ಫ್ಲಿಪ್ಕಾರ್ಟು. ಇಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ಬೋದು, ಹೌದಲ್ವಾ? ಸರಿ, ಹಾಗಾದರೆ ಯಾವ ರೀತಿ ಅಪ್ಲೈ ಮಾಡೋದು, ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರೆ, ಇದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋನ ನೋಡಿ, ಓಕೆ? ಹಾಗೆ ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಇಲ್ಲಿ ನಿಮಗೆ ಅಪ್ಲೈ ಮಾಡಲಿಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ, ಫ್ರೀಯಾಗಿ ಅಪ್ಲೈ ಮಾಡ್ಕೋಬಹುದು. ಒಂದು ವೇಳೆ ನಿಮಗೆ ಕೆಲಸ ಸಿಕ್ಕಿದರೆ ಇದೆಯಲ್ಲ, ನಿಮಗೆ ಒಳ್ಳೆ ಅಪಾರ್ಚುನಿಟಿ ಇದೆ, ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಕೂಡ ಅವೈಲೇಬಲ್ ಇದೆ, ಹೌದಲ್ಲ? ಹಾಗಾಗಿ ಇಲ್ಲಿ ಸ್ಯಾಲ್ರಿ ಪ್ಯಾಕೇಜು ಸ್ಟಾರ್ಟಿಂಗಲ್ಲಿ ನೀವು 30,000 ತನಕ ದುಡಿಬಹುದು, ನಂತರ ಅದಕ್ಕಿಂತ ಜಾಸ್ತಿಯಾಗಿ ದುಡಿಬೋದು. ಇಲ್ಲಿ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇರಬೇಕು ಮತ್ತು ಒಂದು ಉತ್ತಮವಾದ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಹಾಗೆ ನಿಮಗೆ ಇಂಟರ್ವ್ಯೂ ಮುಖಾಂತರ, ಇವರು ಝೂಮ್ ಮುಖಾಂತರ ನಿಮ್ಮನ್ನು ಇಂಟರ್ವ್ಯೂ ತೆಗೆದುಕೊಳ್ಳಲಾಗುತ್ತೆ, ಹೌದಲ್ವಾ? ಸರಿ, ಇದರ ಪ್ರೊಸೀಜರ್ ಏನೆಲ್ಲ ಅಂತ ಸಂಪೂರ್ಣವಾಗಿ ನೋಡುವ. ಮನೆಯಲ್ಲಿ ಕೆಲಸ ಮಾಡುವಂಥ ಮಹಿಳೆಯರು, ಗೃಹಿಣಿಯರು, ಸ್ಟೂಡೆಂಟ್ಗಳು ಯಾರು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಸರಿ, ಹಾಗಾದರೆ 12ನೇ ತರಗತಿ ಪಾಸಾದರೂ ಸಾಕು, ಕೆಲಸಕ್ಕೆ ಅಪ್ಲೈ ಮಾಡ್ಬೋದಂತೆ. ಹಾಗಾದರೆ ಸಂಪೂರ್ಣ ಮಾಹಿತಿನ ಪಡೆದುಕೊಳ್ಳುವ. ಓಕೆ, ನಮಸ್ಕಾರ ಸ್ನೇಹಿತರೆ. ಮನೆಯಲ್ಲೇ ಕೂತು ಉತ್ತಮ ಸಂಬಳದ ಕೆಲಸ ಹುಡುಕುತ್ತಿರುವಂಥ ಅಭ್ಯರ್ಥಿಗಳಿಗೆ ಒಂದು ಭರ್ಜರಿ ಅವಕಾಶ ಅಂತ ಹೇಳಬಹುದು. ಪ್ರಸಿದ್ಧ BPO ಅಥವಾ ಕಸ್ಟಮರ್ ಸಪೋರ್ಟ್ ಸಂಸ್ಥೆಯಲ್ಲಿ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟು ಅಂದರೆ ವಾಯ್ಸ್ ಪ್ರೊಸೆಸ್ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು ಭಾರತದಲ್ಲಿ ಯಾರು ಬೇಕಾದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು, ಹೌದಲ್ಲ? ಈ ನೇಮಕಾತಿಯಲ್ಲಿ 100ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದು ಹೊಸಬರು ಅಥವಾ ಎಕ್ಸ್ಪೀರಿಯನ್ಸ್ ಇದೆ ಯಾರು ಕೂಡ ಇದು ಮಾಡ್ಬೋದು. 12ನೇ ತರಗತಿ ಪಾಸಾಗಿರಬೇಕು ಅಭ್ಯರ್ಥಿಗಳಿಗೊಂದು ಅವಕಾಶ ಅಂತ ಹೇಳಬಹುದು. ಉದ್ಯೋಗದ ಹೆಸರು ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟು. ಕೆಲಸದ ವಿಧ ವಾಯ್ಸ್ ಪ್ರೊಸೆಸ್ಸು ಅಂದರೆ ಇನ್ಬೌಂಡ್ ಕಾಲ್ಗಳನ್ನು ಸ್ವೀಕರಿಸುವುದು, ಆನ್ಸರ್ ಮಾಡೋದು ಇದೇ ಇರುತ್ತೆ. ಉದ್ಯೋಗ ಸ್ಥಳ ವರ್ಕ್ ಫ್ರಮ್ ಹೋಮು ಅಂದರೆ ರಿಮೋಟ್ ಆಗಿರುತ್ತೆ. ನೇಮಕಾತಿ ಸ್ಥಳ ಇದೆಯಲ್ಲ, ಇದು ಕೋಲ್ಕತ್ತಾದಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ, ಹೌದಲ್ಲ? ಉದ್ಯೋಗದ ಪ್ರಕಾರ ಫುಲ್ ಟೈಮ್ ಇದೆ, ಪರ್ಮನೆಂಟ್ ಆಗಿರುತ್ತೆ. ಖಾಲಿ ಹುದ್ದೆ 100ಕ್ಕೂ ಹೆಚ್ಚು. ಸಂಬಳ ನಿಮಗೆ ವರ್ಷಕ್ಕೆ 1.75 ಲಕ್ಷದಿಂದ 2.25 ಲಕ್ಷ ತನಕ ಸಂಬಳ ಕೊಡಲಾಗುತ್ತೆ ಎಂದು ಹೇಳಿದ್ದಾರೆ. ಇಲ್ಲಿ 12,500ರಿಂದ 14,100ರವರೆಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಕೂಡ ಇದೆ. ಕೆಲಸದ ಜವಾಬ್ದಾರಿ: ಈ ಹುದ್ದೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ವಾಯ್ಸ್ ಕಾಲ್ ಮೂಲಕ ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತರಿಸುವುದು ಮತ್ತು ಗ್ರಾಹಕರ ಸಮಸ್ಯೆಗಳನ್ನು ಸರಿಯಾಗಿ ಕೇಳಿ ಅವರಿಗೆ ಸೂಕ್ತ ಪರಿಹಾರ ನೀಡುವುದು ಮುಖ್ಯ ಕೆಲಸ ಆಗಿರುತ್ತದೆ. ಕಸ್ಟಮರ್ ಸಪೋರ್ಟ್ ಕ್ಷೇತ್ರದಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳಿಗೆ ಇದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು. ಕೆಲಸದ ಸ್ವರೂಪ: ಇನ್ಬೌಂಡ್ ವಾಯ್ಸ್ ಪ್ರೊಸೆಸ್ಸು, ಹಾಗೆ ಕಸ್ಟಮರ್ ಸಪೋರ್ಟ್ ಕಾಲ್ಸ್ ಹ್ಯಾಂಡಲ್ ಮಾಡಬೇಕು, ಕಸ್ಟಮರ್ ಕ್ವೈರಿ ರಿಸಾಲ್ವ್ ಮಾಡಬೇಕು, ಪ್ರೊಫೆಷನಲ್ ಕಮ್ಯುನಿಕೇಷನ್ ಕಾಪಾಡಬೇಕು, ಹಾಗೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತನಾಡುವಂಥ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ನಿಮ್ಮ ಹತ್ರ, ಹೌದಲ್ವಾ? ಇದು ವರ್ಕ್ ಫ್ರಮ್ ಹೋಮ್ ಅಗತ್ಯವಿರುವಂಥ ಸಿಸ್ಟಮ್ ರಿಕ್ವೈರ್ಮೆಂಟು. ನಿಮ್ಮಲ್ಲಿ ಮನೆಯಿಂದಲೇ ಮಾಡೋದರಿಂದ ಅಭ್ಯರ್ಥಿಗಳಿಗೆ ನಿಮ್ಮ ಜೊತೆಗೆ ಇದೆಲ್ಲ ಇರಬೇಕು. ಅಂದರೆ ಪ್ರೊಸೆಸರ್ ಅಂದರೆ ಇಂಟೆಲ್ i5 ಅಥವಾ 7th ಜನರೇಷನು ಅಥವಾ ರೈಸನ್ 5 ಅಥವಾ 7th ಜನರೇಷನು ಲ್ಯಾಪ್ಟಾಪ್ ಇರಬೇಕು, ಲ್ಯಾಪ್ಟಾಪ್ ಅಥವಾ PC, ಹೌದಲ್ಲ? ರ್ಯಾಮ್ ಇದೆಯಲ್ಲ, ಕನಿಷ್ಠ 10 GB ರ್ಯಾಮು ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಒಳ್ಳೆಯದಂತ ಹೇಳಿದ್ದಾರೆ. ಹಾಗೆ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ವಿಂಡೋಸ್ 10 ಅದಕ್ಕಿಂತ ಹೆಚ್ಚು, ಹೌದಲ್ಲ? ಹಾಗಿರಬೇಕು. ಇಂಟರ್ನೆಟ್ಟು ಕನಿಷ್ಠ 20 Mbps ಸ್ಪೀಡ್ ಇರುವಂಥ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ನು ನಿಮ್ಮ ಹತ್ರ ಇರಬೇಕು ಈ ಕೆಲಸ ಮಾಡಲಿಕ್ಕೆ. ಇಲ್ಲಿ ಅರ್ಹತೆ HS ಅಥವಾ 12th ಪಾಸ್ ಆಗಿರಬೇಕು. ಗ್ರ್ಯಾಜುಯೇಷನ್ ಅಗತ್ಯ ಇಲ್ಲ. ಹೊಸಬ್ರು ಎಕ್ಸ್ಪೀರಿಯೆನ್ಸ್ ಇದ್ದವರು ಇಬ್ಬರು ಕೂಡ ಟ್ರೈ ಮಾಡ್ಬೋದು. ಇಂಗ್ಲೀಷ್, ಹಿಂದಿ ಕಮ್ಯುನಿಕೇಷನ್ ಸ್ಕಿಲ್ ಇದ್ದರೆ ಸಾಕು, ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಮೇಜರ್ MTI ಅಂದರೆ ಮೋಟಾರ್ ಟಂಗ್ ಇನ್ಫ್ಲೂಯೆನ್ಸ್ ಇರಬಾರದು. ಮೇಜರ್ MTI ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಇರಬಾರ್ದು. ಓಕೆ, ಟೈಪಿಂಗ್ ಸ್ಪೀಡು 30 WPM, ಹೌದಲ್ಲ? ಪರ್ ಮಿನಿಟಿಗೆ ಉಂಟಲ್ಲ, ನಿಮ್ಮದು 30 ವರ್ಡ್ ಆದರೆ ಟೈಪ್ ಮಾಡುವಂಥ ಸ್ಪೀಡ್ ಇರಬೇಕು. ಟೈಪಿಂಗ್ ಅಕ್ಯುರೇಸಿ 90% ಇರಬೇಕಂತೆ. ಕೆಲಸದ ಸಮಯ ರೊಟೇಷನಲ್ ಶಿಫ್ಟ್ ಇರುತ್ತೆ, ಅಂದರೆ ದಿನಕ್ಕೆ 10 ಗಂಟೆಗಳ ಕಾಲ ಕೆಲಸ, 9 ಗಂಟೆ ಕೆಲಸ, 1 ಗಂಟೆ ಬ್ರೇಕ್ ಕೊಡ್ತಾ ಇದ್ದಾರೆ. ವಾರಕ್ಕೆ 5 ದಿವಸ ಕೆಲಸ, 2 ದಿನ ರೊಟೇಷನಲ್ ವೀಕ್ ಆಫ್ ಕೂಡ ಕೊಡ್ತಾ ಇದ್ದಾರೆ. ಒಳ್ಳೆ ಅಪಾರ್ಚುನಿಟಿ ಅಲ್ವಾ? ಜಾಯಿನ್ ಆದ ನಂತರ ಮುಂದಿನ 3 ತಿಂಗಳು ಯಾವುದೇ ಪ್ಲ್ಯಾನ್ಡ್ ಲೀವ್ ತೆಗೆದುಕೊಳ್ಳಿಕ್ಕೆ ಇರುವುದಿಲ್ಲ, ಹೌದಲ್ಲ? ಇಂಟರ್ವ್ಯೂ ಪ್ರೊಸೆಸ್ಸು: ಈ ನೇಮಕಾತಿಯಲ್ಲಿ ಹಲವು ಹಂತಗಳ ಇಂಟರ್ವ್ಯೂ ನಡೆಯುತ್ತೆ.
ಮೊದಲು HR ರೌಂಡು. ಇಲ್ಲಿ ಸಾಮಾನ್ಯ ಪ್ರಶ್ನೆಗಳು, ಅಭ್ಯರ್ಥಿಯ ಕಮ್ಯುನಿಕೇಷನನ್ನು ಪರಿಶೀಲನೆ ಮಾಡಲಾಗುತ್ತೆ. ನೆಕ್ಸ್ಟು ಟೈಪಿಂಗ್ ಟೆಸ್ಟ್ ಮಾಡಲಾಗುತ್ತೆ. ಟೈಪಿಂಗ್ ಸ್ಪೀಡ್ ಮತ್ತು ಅಕ್ಯುರೇಸಿ ಪರೀಕ್ಷೆ ಮಾಡಲಾಗುತ್ತೆ. OPS ರೌಂಡು, ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ ಪರಿಶೀಲನೆ ಮಾಡಲಾಗುತ್ತೆ. 4 ವಾಯ್ಸ್ ವರ್ಸೆಂಟ್ ಟೆಸ್ಟು, V4 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಅಗತ್ಯ. ನೆಕ್ಸ್ಟು ಕ್ಲೈಂಟ್ ವಿಡಿಯೋ ಕಾಲ್ ರೌಂಡು, ಫೈನಲ್ ಸೆಲೆಕ್ಷನ್ ಪ್ರೊಸೆಸ್ಸು. ಇಲ್ಲಿ ನಿಮ್ಮ ಹತ್ರ ಇರುವಂಥ ಡಾಕ್ಯುಮೆಂಟ್ಗಳು ಇವರು ಕೇಳಿದ್ದಾರೆ, ರೆಡಿಯಾಗಿ ಇಟ್ಟಿರಬೇಕು. ಎಜುಕೇಷನಲ್ ಮಾರ್ಕ್ಸ್ ಶೀಟು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಎಕ್ಸ್ಪೀರಿಯನ್ಸ್ ಲೆಟರು ಅನುಭವ ಇದ್ದರೆ, ಹಾಗೆ ಆಫರ್ ಲೆಟರು, ಇದು ಕೂಡ ಕಳೆದ 3 ತಿಂಗಳ ಸ್ಯಾಲರಿ ಸ್ಲಿಪ್ಪು. ಒಂದು ವೇಳೆ ನೀವು ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಸ್ಯಾಲರಿ ಸ್ಲಿಪ್ ಇರುತ್ತಲ್ಲ, ಅದು ಕೂಡ ಇರಬೇಕು. ಈ ಕೆಲಸದ ಲಾಭ, ಮನೆಯಿಂದಲೇ ಮಾಡುವಂಥ ಕೆಲಸ, ಹೊಸಬರಿಗೂ ಕೂಡ ಅವಕಾಶ ಕೊಡ್ತಾಯಿದ್ದು, ಗ್ರ್ಯಾಜುಯೇಷನ್ ಅಗತ್ಯ ಇಲ್ಲಂತೆ. ವಾಯ್ಸ್ ಪ್ರೊಸೆಸ್ಸಲ್ಲಿ ಕರಿಯರ್ ಆರಂಭಿಸಲು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಸ್ಟೇಬಲ್ ಸ್ಯಾಲರಿ, 5 ದಿವಸ ದಿನಕ್ಕೆ ವಾರಕ್ಕೆ ಕೆಲಸ ಇರುತ್ತೆ. ರಿಮೋಟ್ ಜಾಬ್ ಆಗಿರೋದ್ರಿಂದ ಟ್ರಾವೆಲ್ ಮಾಡೋಂಥ ಅಗತ್ಯ ಇಲ್ಲ. ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಕೂಡ ಕೆಲಸಕ್ಕೆ ಇದು ಮಾಡ್ಬೋದಂತೆ. ಯಾರಿಗೆಲ್ಲ ಕೆಲಸ ಸೂಕ್ತ ಅಂತಂದರೆ, ವರ್ಕ್ ಫ್ರಮ್ ಹೋಮ್ ಕೆಲಸ ಹುಡುಕ್ತಿರುವವರು, BPO ಅಥವಾ ಕಸ್ಟಮರ್ ಸಪೋರ್ಟ್ ಕ್ಷೇತ್ರದಲ್ಲಿ ಕರಿಯರ್ ಮಾಡಬೇಕೆಂದಿರುವವರು, ಹೊಸಬರು, 12ನೇ ತರಗತಿ ಪಾಸಾದವರು, ಇಂಗ್ಲೀಷ್ ಹಿಂದಿ ಮಾತನಾಡಬಲ್ಲವರು, ಕಸ್ಟಮರ್ ಸರ್ವಿಸ್ನಲ್ಲಿ ಆಸಕ್ತಿ ಇರುವವರೆಲ್ಲ ಕೆಲಸಕ್ಕೆ ಟ್ರೈ ಮಾಡ್ಬೋದು. ಹೌದಲ್ಲ, ಈಗಿನ ದಿನದಲ್ಲಿ ಜಾಸ್ತಿಯಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ತುಂಬ ಡಿಮ್ಯಾಂಡ್ ಇದೆ ಫ್ರೆಂಡ್ಸ್. ಹಾಗಾಗಿ ತುಂಬ ಜನ ಇದರ ಹಿಂದೆ ಇದು ಮಾಡ್ತಾ ಇರ್ತಾರೆ. ಹಾಗಾಗಿ ಸರಿ, ಹಾಗೆ ನಿಮಗೆ ರೆಸ್ಯೂಮನ್ನು ಕಳಿಸಲಿಕ್ಕೆ ನಿಮಗೆ 2 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಫೋನ್ ನಂಬರ್ ಮುಖಾಂತರ, ಅಂದರೆ ವಾಟ್ಸಪ್ ಮುಖಾಂತರ ರೆಸ್ಯೂಮನ್ನು ಕಳಿಸ್ಬೋದು. ಇನ್ನೊಂದು ಲಿಂಕ್ ಮುಖಾಂತರ. ನಂಬರ್ ನೋಟ್ ಮಾಡ್ಕೊಳ್ಳಿ, ಹೆಚ್ಚುವರಿ ಮಾಹಿತಿನೂ ಪಡೆದುಕೋಬೋದು. ಇಲ್ಲಿ 7003193945. ಒಂದು ವೇಳೆ ನೀವು ಸೆಲೆಕ್ಟ್ ಆದರೆ ಇದೆಯಲ್ಲ, ಅವರೇ ನಿಮ್ಮನ್ನು ಸಂಪರ್ಕಿಸ್ತಾರೆ ಡೈರೆಕ್ಟಾಗಿ. ಹಾಗಾಗಿ ನಿಮ್ಮ ರೆಸ್ಯೂಮಲ್ಲಿದೆಯಲ್ಲ, ನಿಮ್ಮ ಫೋನ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐಡಿನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಹೌದಲ್ಲ, ಹಾಗೆ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ಸಾಕು. ಲಿಂಕ್ ಇದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಇಲ್ಲಾಂದರೆ ನೀವು ನೇರವಾಗಿ ಇದೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮನ್ನು ಫಾಲೋ ಮಾಡಿದರೆ ಅಲ್ಲಿ ಕೂಡ ಪಿನ್ ಮಾಡ್ತೀನಿ. ಹೌದಲ್ಲ, ನೀವು ನೇರವಾಗಿ ಅಲ್ಲಿಗೆ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಹೌದಲ್ಲ, ಸರಿ. ಅಪ್ಲೈ ಮಾಡುವಾಗ ಇದನ್ನು ಜಸ್ಟ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಹಾಗೆ ನೋಡಿ, ಅಫಿಷಿಯಲ್ ವೆಬ್ಸೈಟನ್ನು ಕ್ಲಿಕ್ ಮಾಡಿದಾಗ ನೀವು ಡೈರೆಕ್ಟಾಗಿ ಈ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಾ. ಹೌದಲ್ಲ, ಇಲ್ಲಿ ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳಿರುವಂಥ ಸಂಪೂರ್ಣ ಮಾಹಿತಿನ ಇಲ್ಲಿ ಕೊಡಲಾಗಿದೆ. ಇದನ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಹೌದಲ್ಲ, ಇದನ್ನು ಸಂಪೂರ್ಣವಾಗಿ ಓದ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ ಸಂಪೂರ್ಣ ಮಾಹಿತಿನ ಪಡೆದುಕೊಳ್ಳಿ. ಹೌದಲ್ಲ, ಪಡೆದುಕೊಂಡ ನಂತರ ಇಲ್ಲಿ ಅಪ್ಲೈ ಅಂತ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅಪ್ಲೈ ಬಟನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಮೊದಲನೇದಾಗಿ ಕೇಳ್ತಾ ಇದೆ, ನೀವು ಹೊಸ ಇಮೇಲ್ ಐಡಿಯಿಂದ ರಿಜಿಸ್ಟರ್ ಮಾಡ್ತೀರಾ, ಇಲ್ಲ ನಿಮ್ಮ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೇಳಿದ್ದಾರೆ. ನೀವು ನಿಮ್ಮ ಸೆಲೆಕ್ಟ್ ಮಾಡಿ ನಿಮ್ಮ ಜಿಮೇಲ್ ಐಡಿ ಇದೆಯಲ್ಲ, ಯಾವುದಾದ್ರೂ ಜಿಮೇಲ್ ಐಡಿಯಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಹೌದಲ್ಲ, ಇಲ್ಲಿ ನೀವು ಕಂಟಿನ್ಯೂ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, ಹೊಸ ಪೇಜ್ಗೆ ರೀಡೈರೆಕ್ಟ್ ಆಗಿದೆ. ಹೌದಲ್ಲ, ಇಲ್ಲಿ ಸಂಪೂರ್ಣ ಮಾಹಿತಿನ ಕೊಡಲಾಗಿದೆ. ಇಲ್ಲಿ ರಿಜಿಸ್ಟರ್ ಕೂಡ ಆಗಿರುತ್ತೆ. ಕ್ರಿಯೇಟ್ ಯುವರ್ ನೌಕರಿ ಪ್ರೊಫೈಲು. ಮೊದಲು ನೀವು ಇಲ್ಲಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡಬೇಕು. ನಿಮ್ಮ ಹೆಸರು, ಫುಲ್ ಹೆಸರು, ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು, ನಿಮ್ಮ ಇಮೇಲ್ ಐಡಿ, ಮೊಬೈಲ್ ನಂಬರು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಅಷ್ಟೇ ಮಾಡಿದರೆ ಸಾಕು, ನೀವು ಇಲ್ಲಿ ಆಟೋಮೆಟಿಕ್ಕಾಗಿ ರಿಜಿಸ್ಟರ್ ಆಗ್ತೀರಾ ಫ್ರೆಂಡ್ಸ್. ಓಕೆ, ಹಾಗೆ ಮುಂದೆ ಯಾವುದೇ ರೀತಿಯ ರಿಜಿಸ್ಟರ್ ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಹೌದಲ್ಲ, ಹಾಗೆ ಇನ್ನೊಂದು ಮುಖ್ಯ ವಿಷಯ ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ನಿಮಗೆ ಫ್ಲಿಪ್ಕಾರ್ಟು, ಮಹೀಂದ್ರ ಹಾಗೆ ಹಲವಾರು ಶಾಪಿಂಗ್ ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ಟ್ಯಾಗ್ ಮಾಡ್ತಾ ಇರ್ತೀನಿ. ನಿಮಗೆ ಲ್ಯಾಪ್ಟಾಪ್ ಬೇಕಿದ್ದರೆ ಪರ್ಚೇಸ್ ಮಾಡ್ಕೋಬೋದು. ಯಾಕೆಂದರೆ ಈ ಜಾಬ್ಗೆ ನಿಮಗೆ ಲ್ಯಾಪ್ಟಾಪ್ ತುಂಬ ಮುಖ್ಯವಾಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಜಾಬ್ಗೆ. ಹಾಗಾಗಿ ನೀವು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ಕೋಬೋದು. ಹಾಗೆ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನನ್ನು ಕೂಡ ಪರ್ಚೇಸ್ ಮಾಡ್ಕೋಬೋದು. ಯಾಕೆಂದರೆ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದಲ್ವಾ, ಅದು ಎರಡನ್ನು ನಾನು ಇದು ಮಾಡ್ತೀನಿ. ನಾನು ಕಮೆಂಟಲ್ಲಿ ಇಲ್ಲಾಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಟ್ಯಾಗ್ ಮಾಡ್ತಾ ಇರ್ತೀನಿ. ನೀವು ಅಲ್ಲಿಂದ ಬೈ ಮಾಡ್ಕೋಬೋದು. ನಮ್ಮ ವೀಡಿಯೋದಲ್ಲಿ ಟ್ಯಾಗ್ ಮಾಡ್ತಾ ಇರ್ತೀನಿ. ನಿಮಗೆ ಬೇಕಾದ ಪ್ರಾಡಕ್ಟನ್ನ ಬೈ ಮಾಡ್ಕೋಬೋದು. ಹಾಗೆ ಈ ಥರ ಪ್ರಾಡಕ್ಟ್ ಬೇಕಾದರೂ ನೀವು ಬೈ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಸರಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.